ಸ್ನೇಹಿತರೆ ನಮಸ್ಕಾರ. ನಾಳೆ ಡಿಸೆಂಬರ್ 29 ಸೋಮವಾರ. ನಾಳೆಯಿಂದ 18 ವರ್ಷ ಈ 7 ರಾಶಿಯವರಿಗೆ ಸಂಪತ್ತಿಗಿಲ್ಲ ಕೊರತೆ. ಮಂಜುನಾಥ ಸ್ವಾಮಿಯ ಕೃಪೆಯಿಂದಾಗಿ ಕೋಟಿ ಹಣ ಮಾಡ್ತಾರೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೇನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದದಿಂದಾಗಿ ನಾಳಿನ ಡಿಸೆಂಬರ್ 29 ಸೋಮವಾರದಿಂದ ಮುಂದಿನ 18 ವರ್ಷ ಈ 7 ರಾಶಿಯವರಿಗೆ ಸಂಪತ್ತಿಗೆ ಕೊರತೆ ಅನ್ನೋದೇ ಇರೋದಿಲ್ಲ. ಕೋಟಿ ಹಣ ಮಾಡುವ ಯೋಗವನ್ನ ಮಂಜುನಾಥ ಸ್ವಾಮಿಗಳು ಕರುಣಿಸ್ತಾ ಇತ್ತು. ಈ ರಾಶಿಯವರ ಜೀವನ ಅತ್ಯದ್ಭುತವಾಗಿರಲಿದೆ. ಇವರ ಜೀವನದಲ್ಲಿ ಯಶಸ್ಸನ್ನ ಕಾಣ್ತಾರೆ. ಈ ರಾಶಿಯವರು ಈ ವರ್ಷಾಂತ್ಯದಲ್ಲಿ ಸಾಕಷ್ಟು ಲಾಭವನ್ನ ಕೂಡ ಕಾಣ್ತಾರೆ. ಈ ವರ್ಷಾಂತ್ಯ ಇವರಿಗೆ ಅದೃಷ್ಟಕರ ಅಂತ ಹೇಳಬಹುದು. ಇನ್ನು ಈ ರಾಶಿಯವರ ಜೀವನದಲ್ಲಿ ಒಂದಷ್ಟು ವಿಶೇಷ ಪ್ರಯೋಜನಗಳು ಸಿಗ್ತಾ ಇದೆ. ಹೀಗಾಗಿ ಇವ್ರು ಮಾಡ್ತಕ್ಕಂತ ಕೆಲಸ ಕಾರ್ಯಗಳಲ್ಲಿ ಕಠಿಣ ಪರಿಶ್ರಮದ ಅಗತ್ಯ ಎದ್ದು ಕಾಣ್ತಾ ಇದೆ. ಇನ್ನು ಈ ರಾಶಿಯವರಿಗೆ ಆರ್ಥಿಕ ವಿಚಾರದಲ್ಲಿ ಹಲವು ಕಷ್ಟಗಳು, ನಷ್ಟಗಳು ಸುಧಾರಣೆಯಾಗಲಿದ್ದು ಪ್ರಗತಿಯನ್ನ ಕಾಣ್ತಾರೆ. ಶುಭ ಸುದ್ದಿ ಲಭಿಸುತ್ತೆ. ವ್ಯವಹಾರಗಳಲ್ಲಿ ಲಾಭದಾಯಕ ದಿನಗಳನ್ನ ನೋಡ್ತಾ ಹೋಗ್ತೀರಾ. ನಿಮ್ಮೆಲ್ಲ ಯೋಜನೆಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ನಿಮ್ಮ ಜೀವನವನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ಯಲಿಕ್ಕೆ ನಿಮ್ಗೆ ಸಾಧ್ಯವಾಗುತ್ತೆ. ದಾಂಪತ್ಯ ವಿಚಾರದಲ್ಲಿ ಮುನಿಸುಗಳು ಶಮನವಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಿಗೆ ಆಗತ್ತೆ. ನಿರುದ್ಯೋಗಿಗಳು ಬಯಸಿದ ಉದ್ಯೋಗವನ್ನ ಪಡೆದುಕೊಳ್ತಾರೆ. ಅಲ್ಲದೆ ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಲಾಭದಾಯಕವಾಗುತ್ತೆ. ವ್ಯಾಪಾರಗಳು ಬಹಳ ಸಮಯದಿಂದ ಅನುಭವಿಸಿದ ಅಡ್ಡಿಗಳು ನಿವಾರಣೆಯಾಗುತ್ತೆ. ಅನಿರೀಕ್ಷಿತ ಆರ್ಥಿಕ ಲಾಭವನ್ನ ಪಡೆದುಕೊಳ್ತೀರಾ. ಹೊಸ ವ್ಯವಹಾರವನ್ನ ಪ್ರಾರಂಭಿಸಲಿಕ್ಕೆ ಇದು ಅತ್ಯುತ್ತಮ ಸಮಯ. ಧೈರ್ಯದಿಂದ ನೀವು ಕಾರ್ಯಕ್ಷೇತ್ರಕ್ಕೆ ಪ್ರವೇಶವನ್ನ ಮಾಡಿದ್ರೆ, ಹೂಡಿಕೆ ಮಾಡಿದ್ದಕ್ಕಿಂತ 2 ಪಟ್ಟು ಲಾಭವನ್ನ ಕಂಡುಕೊಳ್ತೀರಾ. ಆರೋಗ್ಯದ ವಿಚಾರದಲ್ಲಿ ನಿಮ್ಗೆ ಅನುಕೂಲಕರ ಸಮಯವಾಗಿದ್ದು, ನಿಮ್ಮ ಪೂರ್ವ ನಿಯೋಜಿತ ಕೆಲಸಗಳು ಏನಿದೆ ಅದರಲ್ಲಿ ಯಶಸ್ಸನ್ನ ಸಾಧಿಸ್ತೀರಾ. ಈ ಅವಧಿಯಲ್ಲಿ ವ್ಯವಹಾರದಲ್ಲಿನ ನಷ್ಟದಿಂದ ಹೊರಗಡೆ ಬರ್ತೀರಾ. ಐಷಾರಾಮಿ ಜೀವನದಿಂದ ಸಂತಸವನ್ನ ನೀವು ಕಾಣ್ತೀರಾ. ವೈಯಕ್ತಿಕ ಜೀವನದಲ್ಲಿ ಉತ್ತಮ ಬದಲಾವಣೆಗಳಾಗೋದ್ರ ಜೊತೆಗೆ ಮಕ್ಕಳ ಕುರಿತಾಗಿ ನೀವು ಬಹಳ ಸಮಯದಿಂದ ಎದುರಿಸ್ತಿದ್ದಂತಹ ಚಿಂತೆಗಳು ಏನಿದೆಯಲ್ಲ, ಆ ಚಿಂತೆಗಳು ಕೂಡ ಈ ಸಂದರ್ಭದಲ್ಲಿ ದೂರವಾಗ್ತಾ ಹೋಗುತ್ತೆ. ನೀವು ಈ ಒಂದು ಸಂದರ್ಭದಲ್ಲಿ ಮಕ್ಕಳು ಪ್ರಗತಿಯನ್ನ ಕಾಣೋದನ್ನ ನೋಡಿ ಸಾಕಷ್ಟು ಲಾಭವನ್ನ ಕಾಣ್ತೀರಾ. ಹೊಸ ವ್ಯವಹಾರಗಳಲ್ಲಿ ಲಾಭವನ್ನ ಕಾಣ್ತೀರಾ. ಮಕ್ಕಳ ಒಂದು ಲಾಭ ಅಥವಾ ಮಕ್ಕಳ ಒಂದು ಯಶಸ್ಸು ನಿಮ್ಮ ಜೀವನದಲ್ಲಿ ಸಾಕಷ್ಟು ನೆಮ್ಮದಿಯನ್ನ ನಿಮ್ಗೆ ತಂದುಕೊಡುತ್ತೆ ಅಂತ ಹೇಳಲಾಗ್ತದೆ. ಇನ್ನು ಮದುವೆ ಆಗಿಲ್ಲ ಅನ್ನೋರಿಗೆ ಮದುವೆ ಯೋಗ ಕೂಡ ಇದ್ದು ಕಂಕಣ ಭಾಗ್ಯ ಕೂಡಿ ಬಂದ್ರೆ, ಗುರುಬಲ ಚೆನ್ನಾಗಿರೋದ್ರಿಂದ ನಿಮ್ಗೆ ಶುಭ ಫಲಗಳು ಗೋಚರವಾಗ್ತಾ ಇದೆ. ಸೊ ಇಷ್ಟಪಟ್ಟವ್ರನ್ನ ನೀವು ಮದುವೆ ಆಗಬಹುದು. ಪ್ರೇಮ ಜೀವನ ಮತ್ತೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇಲ್ವಾದ್ರೆ ಒಂದಷ್ಟು ಸಮಸ್ಯೆಗಳು ಎದುರಾಗತ್ತೆ. ಸಾಮಾಜಿಕ ಸ್ಥಾನಮಾನ, ಪ್ರತಿಷ್ಠೆ, ಗೌರವ ಹೆಚ್ಚಾಗಿ ವೈಯಕ್ತಿಕ ಸಂಘರ್ಷ, ಸುಧಾರಿತ ಜೀವನ ಶೈಲಿ ಮತ್ತೆ ಮಾನಸಿಕ ಆರೋಗ್ಯದಲ್ಲಿ ನೀವು ಧನಾತ್ಮಕ ದಿನಗಳನ್ನ ಇನ್ ಮುಂದೆ ನೋಡ್ತಾ ಹೋಗ್ತೀವಿ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ, ಧನುರ್ ರಾಶಿ, ಮೀನ ರಾಶಿ, ಸಿಂಹ ರಾಶಿ, ಮೇಷ ರಾಶಿ, ವೃಷಭ ರಾಶಿ, ಕಟಕ ರಾಶಿ, ಕನ್ಯಾ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.